ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು KS ಗುರೂಜಿ. ಮೈ ನೇಮ್ ಇಸ್ ರಾಜಶೇಖರ್. ಸ್ನೇಹಿತರೆ, ನೀವು ಕೂಡ ಒಬ್ಬ UPSC ಅಥವಾ KPSC ಅಥವಾ PSI ಆಸ್ಪಿರೆಂಟ್ ಆಗಿದ್ಕೊಂಡು ಪ್ರತಿನಿತ್ಯದ ಹಿಂದೂ ನ್ಯೂಸ್ ಪೇಪರ್ ಓದಲಿಕ್ಕೆ ನೀವೇನಾದರೂ ಸುಮಾರು 2 ರಿಂದ 3 ಗಂಟೆಗಳ ಕಾಲವನ್ನು ಕೊಡ್ತಾ ಇದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಸಾಧ್ಯ ಆದರೆ 1.5x ಅಲ್ಲಿ ನೋಡಿ. ಈ ಸೆಷನಲ್ಲಿ ನಾನು ದ ಹಿಂದೂ ನ್ಯೂಸ್ ಪೇಪರನ್ನು ಪ್ರತಿನಿತ್ಯ 30 ರಿಂದ 45 ನಿಮಿಷಗಳಲ್ಲಿ ಯಾವ ರೀತಿ ಕಂಪ್ಲೀಟ್ ಮಾಡಬಹುದು ಅನ್ನೋ ಒಂದು ಚಿತ್ರಣವನ್ನು ಅಥವಾ ಒಂದು ಸ್ಟ್ರಾಟಜಿಯನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಮೈ ನೇಮ್ ಇಸ್ ರಾಜಶೇಖರ್. ಲೆಟ್ಸ್ ಬಿಗಿನ್ ಟುಡೇಸ್ ಸೆಷನ್. ಸೊ ಮೊದಲನೇದಾಗಿ, ಯಾಕೆ ಈ ಹಿಂದೂ ನ್ಯೂಸ್ ಪೇಪರ್ ಬೇಕು? ನ್ಯೂಸ್ ಪೇಪರ್ ಅಂದರೆ ಇದು ಒಂದು ದಿನಪತ್ರಿಕೆಯನ್ನು ಯಾವುದೇ ಕಾರಣಕ್ಕೂ ಒಬ್ಬ ಸ್ಪರ್ಧಾರ್ಥಿಗೋಸ್ಕರ ಬರೆಯಲ್ಲ. ನೆನಪಿರಲಿ, ದಿನಪತ್ರಿಕೆ ಅಂದರೆ ದೈನಂದಿನ ಘಟನೆಗಳನ್ನು ಅಥವಾ ನ್ಯೂಸ್ ಆರ್ಟಿಕಲ್ಸನ್ನು ಪಬ್ಲಿಕ್ ಕಾಮನ್ ಮ್ಯಾನ್ಗೆ ಬರೆಯುವಂತಹ ಒಂದು ಪ್ಲ್ಯಾಟ್ಫಾರ್ಮು. ಇಲ್ಲಿ ಆ್ಯಸ್ ಅನ್ ಆಸ್ಪಿರೆಂಟ್, ಒಬ್ಬ ಸ್ಪರ್ಧಾತ್ಮಕ ಪರೀಕ್ಷೆಯ ಅಭ್ಯರ್ಥಿಯಾಗಿ ನಾವು ನ್ಯೂಸ್ ಕಾಂಟೆಕ್ಸ್ಟನ್ನು ಅಥವಾ ಟಾಪಿಕನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಆ್ಯಡ್ ಮಾಡಿದಾಗ ಮಾತ್ರ ನಮ್ಮ ಪ್ರಿಪ್ರೇಷನ್ ಅದು ಕರೆಂಟ್ ಅಫೇರ್ಸ್ ಪ್ರಿಪ್ರೇಷನ್ ಸಂಪೂರ್ಣ ಅಂತ ಅನಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವು ಕೂಡ ಸುಮಾರು 3 ಗಂಟೆ ಸ್ಪೆಂಡ್ ಮಾಡ್ತಾ ಇದ್ರೆ ಇನ್ಮೇಲಿಂದ ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಸಿಂಪಲ್ 5 ಸ್ಟೆಪ್ ಸ್ಟ್ರಾಟಜಿಯನ್ನು ಫಾಲೋ ಮಾಡಿ. ಸೊ ದಟ್ ವಿದಿನ್ 45 ಮಿನಿಟ್ಸ್ ಎವ್ರಿ ಡೇ ನೀವು ನಿಮ್ಮ ನ್ಯೂಸ್ ಪೇಪರನ್ನು ಮುಗಿಸ್ಕೋಬಹುದು. ಸೊ ಹಾಗಾದರೆ ಸ್ಟೆಪ್ ನಂಬರ್ 1 ಏನು? ನ್ಯೂಸ್ ಪೇಪರ್ ಓಪನ್ ಮಾಡ್ತಾ ಇದ್ದಂಗೆ ಪೇಜ್ 1 ಟಾಪ್ ಲೆಫ್ಟ್ ಹ್ಯಾಂಡ್ ಕಾರ್ನರಿಂದ ಲಾಸ್ಟ್ ಪೇಜ್ ಟಾಪ್ ಬಾಟಮ್ ರೈಟ್ ಹ್ಯಾಂಡ್ ಕಾರ್ನರ್ವರೆಗೂ ಎಲ್ಲವನ್ನ ಓದುವಂತಹ ಅವಶ್ಯಕತೆ ಇಲ್ಲ. ದಿಸ್ ಈಸ್ ನಾಟ್ ನೆಸೆಸರಿ. ಸೊ ಹಾಗಾಗಿ ಮೊದಲನೇದಾಗಿ ನಿಮ್ಮ ಪರೀಕ್ಷೆಯ ಸಿಲೆಬಸ್ ನಿಮಗೆ ಗೊತ್ತಿರಬೇಕು. ಸಿಲೆಬಸ್ ಜೊತೆಗೆ PYQs ಅನ್ನು ಒಂದು ರೀತಿ ನೋಡ್ಕೊಂಡಿದ್ರೆ ನಿಮಗೆ ಎಕ್ಸಾಕ್ಟ್ಲಿ ಸಿಲೆಬಸ್ ಸ್ಪೆಸಿಫಿಕ್ ಆಗಿ ಆ ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ನ್ಯೂಸ್ ಆರ್ಟಿಕಲ್ಸ್ ಗೊತ್ತಾಗುತ್ತೆ. ಹಾಗಾಗಿ ಬಿ ವೆರಿ ವೆರಿ ಸೆಲೆಕ್ಟಿವ್. ನನ್ನ ಪ್ರಕಾರ ಒಂದು ನ್ಯೂಸ್ ಪೇಪರ್ ತೊಗೊಂಡ್ರೆ ಪರ್ ಡೇ 7 to 8 ಎಕ್ಸಾಮ್ ಸ್ಪೆಸಿಫಿಕ್ ರಿಲಿವೆಂಟ್ ಆರ್ಟಿಕಲ್ಸ್ ಮಾತ್ರ ಇರುತ್ತೆ. ಅದ್ರ ಮೇಲೆ ಮಾತ್ರ ನೀವು ಫೋಕಸ್ ಮಾಡಿ. ಸೊ ಹಾಗಾಗಿ ಸ್ಟೆಪ್ ನಂಬರ್ 1 ಯು ಶುಡ್ ರೀಡ್ ದಿ ಓನ್ಲಿ ಸಿಲೆಬಸ್ ರಿಲಿವೆಂಟ್ ಆರ್ ಸಿಲೆಬಸ್ ಸ್ಪೆಸಿಫಿಕ್ ನ್ಯೂಸ್ ಆರ್ಟಿಕಲ್ಸ್. ಹಾಗಾಗಿ ಬಿ ವೆರಿ ವೆರಿ ಸೆಲೆಕ್ಟಿವ್. ಯಾವುದೇ ಕಾರಣಕ್ಕೂ ಕ್ರೈಮ್ ರಿಪೋರ್ಟ್ಸು, ಅಲ್ಲಿ ಮರ್ಡರ್ ಆಯಿತು, ಇಲ್ಲಿ ಮರ್ಡರ್ ಆಯಿತು, ಅಷ್ಟು ಜನರ ಮೇಲೆ ಗ್ಯಾಂಗ್ ವಾರ್ ನಡೀತು, ಇದೆಲ್ಲ ಬೇಡ. ಲೋಕಲ್ ಪೊಲಿಟಿಕಲ್ ಕಾಸಿಪ್ ಬೇಡ. ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟರು, ಇವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟರು, ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಅದ್ರ ಜೊತೆಗೆ ಬಾಲಿವುಡ್ ಅಪ್ಡೇಟ್ಸ್ ಬೇಕಾ? ಕರೀನಾ ಕಪೂರ್ ಯಾರ ಮೇಲೆ ಏನಂದ್ರು, ಸೈಫ್ ಅಲಿ ಖಾನ್ ಮೇಲೆ ಮಾರಣಾಂತಿಕ ಹಲ್ಲೆ ಆಯ್ತಾ, ಇದೆಲ್ಲ ಬೇಕಾ? ಇಟ್ಸ್ ನಾಟ್ ನೆಸೆಸರಿ. ರಿಮೆಂಬರ್, ನೀವಿಲ್ಲಿ ಬಂದಿರೋದು ಒಂದು ಪರೀಕ್ಷೆಯನ್ನು ಕ್ಲಿಯರ್ ಮಾಡಿಕೊಂಡು ನಿಮ್ಮ ಪೋಸ್ಟನ್ನು ತೆಗೆದುಕೊಂಡು ಹೋಗಲಿಕ್ಕೆ. ಓಕೆ, ಅದಾದಮೇಲೆ ಬಿ ಸೆಲೆಕ್ಟಿವ್ ಅಂತ ಹೇಳಿದಾಗ ಯಾವುದ್ರ ಮೇಲೆ ಫೋಕಸ್ ಮಾಡಬಾರ್ದು ಅಂತ ನಾವು ಚರ್ಚೆ ಮಾಡಿದ್ವಿ. ಬಟ್ ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು? ಯಾವುದ್ರ ಮೇಲೆ ಅಂದರೆ ಸಿಲೆಬಸ್ ಸ್ಪೆಸಿಫಿಕ್ ಆಗಿ ಇರತಕ್ಕಂತಹ ಪಾಲಿಟಿ ಅಂದರೆ ಸಂವಿಧಾನ ಅಥವಾ ರಾಜಕೀಯ ವ್ಯವಸ್ಥೆ, ಆರ್ಥಿಕತೆ, ಎನ್ವೈರ್ಮೆಂಟು, ಸೈನ್ಸ್ ಆ್ಯಂಡ್ ಟೆಕ್ಕು ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮೇಲೆ ಫೋಕಸ್ ಮಾಡಿ. ಪಾಲಿಟಿ ಫಾರ್ ಎಕ್ಸಾಂಪಲ್, ನಿಮಗೆ ಪೇಜ್ ನಂಬರ್ 3 CBI ಮೇಲೆ ಒಂದು ಆರ್ಟಿಕಲ್ ಬಂದಿತ್ತು ಅಂದ್ಕೊಳ್ಳಿ. CBIಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟು ಅದನ್ನು ಪಂಜರದ ಗಿಣಿ ಅಂತ ಕರೆದಿದೆ ಅಥವಾ ಅದನ್ನು ಕೇಜ್ಡ್ ಪ್ಯಾರೆಟ್ ಅಂತ ಕರೆದಿದೆ. ಯಾವ ಸಂದರ್ಭದಲ್ಲಿ, ಯಾವ ಕಾಂಟೆಕ್ಸ್ಟ್ ಅಥವಾ ಯಾವ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಈ ರೀತಿ ಅಬ್ಸರ್ವೇಷನ್ ಮಾಡಿದ್ದೆ, ಅದಕ್ಕೆ ಕಾರಣಗಳೇನು, ಏನು ಕಾರಣಗಳು, ಆ್ಯಂಡ್ ಈ ರೀತಿಯಾಗಿ ಬಂದಿರತಕ್ಕಂತಹ ಒಂದು ಅಲಿಗೇಷನನ್ನು ಹೋಗ್ಲಾಡ್ಸೋಕ್ಕೆ CBI ತನ್ನ ಕಾರ್ಯವೈಖರಿಯಲ್ಲಿ ಅಥವಾ ಶೈಲಿಯಲ್ಲಿ ಏನೇನು ಬದಲಾವಣೆ ಮಾಡ್ಕೊಳ್ಬೇಕಾಗಿದೆ, ಈ ಕಾಂಟೆಕ್ಸ್ಟನ್ನು ಅರ್ಥ ಮಾಡಿಕೊಂಡು CBI ಯಾವುದರ ಆಧಾರದ ಮೇಲೆ ಸ್ಥಾಪನೆ ಆಗಿದೆ ಅಥವಾ ಸ್ಥಾಪಿತಗೊಂಡಿದೆ, ಇದಕ್ಕೆ ಇರ್ತಕ್ಕಂತಹ ಪ್ರಮುಖ ಹೆಡರ್ ಅಂದರೆ CBI ಡೈರೆಕ್ಟರನ್ನು ಯಾರು ಅಪಾಯಿಂಟ್ ಮಾಡ್ತಾರೆ, ಅವ್ರು ಹೇಗೆ ಅಪಾಯಿಂಟ್ ಮಾಡ್ತಾರೆ, ಎಲಿಜಿಬಿಲಿಟಿ ಏನು, ಆ್ಯಂಡ್ CBI ಇತ್ತೀಚಿನ ದಿನಗಳಲ್ಲಿ ಕ್ರ್ಯಾಕ್ ಮಾಡಿರ್ತಕ್ಕಂತಹ ನಮ್ಮ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇರ್ತಕ್ಕಂತಹ ಯಾವುದಾದ್ರೂ ಕೇಸ್ ಇದೆಯಾ, ಈ ರೀತಿ. ಎಕನಾಮಿ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಟ್ವಿನ್ ಡೆಫಿಸಿಟ್ ಇರುತ್ತೆ ಅಂದ್ಕೊಳ್ಳಿ, ಡಿಪ್ರೆಷನ್ ಇರುತ್ತೆ ಅಂದ್ಕೊಳ್ಳಿ, ಅಥವಾ ಡಿವ್ಯಾಲ್ಯೂಯೇಷನ್ ಇರುತ್ತೆ ಅಂದ್ಕೊಳ್ಳಿ. ಸೊ ಈ ರೀತಿ ಟರ್ಮ್ಸ್ ಬಂದಾಗ ಆ ಟರ್ಮ್ಸ್ ಮೇಲೆ ಫೋಕಸ್ ಮಾಡಿ. ಅದೇ ರೀತಿ ಎನ್ವೈರ್ಮೆಂಟ್ ಯಾವುದಾದ್ರೂ ಗ್ಲೋಬಲ್ ಸಮ್ಮಿಟ್ ಆಗಿತ್ತಾ ಅಥವಾ ಮೀಟಿಂಗ್ ಆಗಿತ್ತಾ, ಅದ್ರ ಮೇಲೆ ಫೋಕಸ್ ಇರಲಿ. ಅದೇ ರೀತಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಬಂದಾಗ ರಷ್ಯಾ ಯುಕ್ರೇನ್ ಮೇಲೆ 10 ಬಾಂಬನ್ನು ದಾಳಿ ಮಾಡ್ತು, ಈ ಥರ ನ್ಯೂಸ್ ಬೇಡ. ರಷ್ಯಾ ಯುಕ್ರೇನ್ ಮಧ್ಯೆ ಇರತಕ್ಕಂತಹ ಪ್ರಮುಖ ಪ್ಲೇಸಸ್ ಇನ್ ನ್ಯೂಸ್, ಯಾವುದಾದ್ರೂ ಅಂತಾರಾಷ್ಟ್ರೀಯ ಒಂದು ಕನ್ವೆನ್ಷನ್ ವೈಲೇಟ್ ಆಗಿದೆಯಾ. ಸೊ ಇಂತಹ ಎಕ್ಸಾಮ್ ಸ್ಪೆಸಿಫಿಕ್ ಟಾಪಿಕ್ಸ್ ಮೇಲೆ ನೀವು ಫೋಕಸ್ ಮಾಡಿ. ಅದಾದಮೇಲೆ ಏನೇ ಮಾಡಿದರೂ ಕೂಡ ಜಸ್ಟ್ ಪಾಲಿಟಿ, ಎಕನಾಮಿ, ಎನ್ವೈರ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್ ಇಷ್ಟೇ ಮಾಡಿದ್ರೆ ಸಾಕಾಗಲ್ಲ. ಅದನ್ನು ನೀವು ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಕೂಡ ಅಲೈನ್ ಮಾಡಲೇಬೇಕಾಗುತ್ತೆ. ಅದು KS ಮತ್ತು UPSCಗೆ ಎಸ್ಪೆಷಲಿ. GS 1 ಬರುತ್ತೋ, GS 2 ಬರುತ್ತೋ, GS 3 ಬರುತ್ತೋ, ಅಥವಾ GS 4 ಇದೆಯೋ, ಅಥವಾ ಎಡಿಟೋರಿಯಲಲ್ಲಿ ಬರ್ತಕ್ಕಂತಹ
ನ್ಯೂಸ್ ಆರ್ಟಿಕಲ್ಸು ಅಥವಾ ಕೋಟ್ಸು ಅಥವಾ ಇಂಪಾರ್ಟೆಂಟ್ ಡೇಟಾ ನಿಮಗೆ ಎಸ್ಸೆಯಲ್ಲಿ ಯಾವ ರೀತಿ ಹೆಲ್ಪ್ ಆಗುತ್ತೆ ಈ ರೀತಿ ನೀವು ಅಲೈನ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟು. ಸೊ ಇದು ಸ್ಟೆಪ್ 1 ಆಗಿರುತ್ತೆ. ಸ್ಟೆಪ್ 2 ಹಾಗಾದ್ರೆ ಏನು? ಮಸ್ಟ್ ಆ್ಯಂಡ್ ಶುಡ್ ಗೋ ಬ್ಯಾಕ್ ಟು PYQs. ಯಾಕಂದರೆ ಪ್ರತಿ ಸಾರಿ ಹೇಳ್ತಾ ಇರ್ತೀನಿ, ಈ PYQ ಅನ್ನೋದು ದೇ ಆರ್ ಲೈಕ್ ಕೀ ಟು ಓಪನ್ ಆರ್ ಟು ಅನ್ರಾವೆಲ್ ದಿ ಮೈಂಡ್ಸ್ ಆಫ್ ದಿ ಎಕ್ಸಾಮಿನರ್ ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾನೆ, ಯಾವ ಟಾಪಿಕ್ಸ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ, ಅದನ್ನ ಅರ್ಥ ಮಾಡ್ಕೋಬೇಕು ಅಂದರೆ ನೀವು ಇನ್ನೆವಿಟಬಲಿ PYQsನ ಸಪೋರ್ಟ್ ತಗೊಳ್ಳೇಬೇಕಾಗುತ್ತೆ. ಹಾಗಾಗಿ ಈ PYQs ಅನ್ನ ಪದೇ ಪದೇ, ಅದು ಪ್ರಿಲಿಮ್ಸ್ PYQs ಆಗಿರ್ಬೋದು ಅಥವಾ ಮೇನ್ಸ್ PYQs ಆಗಿರ್ಬೋದು, ಅದನ್ನ ರ್ಯಾಂಡಮ್ಲಿ ಪದೇ ಪದೇ ನೀವು ಎವ್ರಿ ಡೇ ದಿನನಿತ್ಯ ನೋಡ್ತಾ ಇದ್ರೆ ನಿಮಗೂ ಕೂಡ ಅದೇ ನಿಟ್ಟಿನಲ್ಲಿ ಮೈಂಡ್ ವರ್ಕ್ ಆಗೋಕ್ಕೆ ಶುರು ಆಗುತ್ತೆ. ಹಾಗಾಗಿ PYQ ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮೇಲೆ ನೀವು ಸಂಪೂರ್ಣವಾಗಿ ಫೋಕಸ್ ಮಾಡಲೇಬೇಕು. ಫಾರ್ ಎಕ್ಸಾಂಪಲ್, ಈಗ ಇವತ್ತಿನ ನ್ಯೂಸ್ ಪೇಪರಲ್ಲಿ ಇಂಡಿಯಾ ಚೈನಾ ಬಾರ್ಡರ್ ಮೇಲೆ ಒಂದು ನ್ಯೂಸ್ ಆರ್ಟಿಕಲ್ ಬಂದಿದೆ. ಸೊ ಇದನ್ನು ಕ್ವಿಕ್ ಆಗಿ ನೀವು IR ಅಂತಲೂ ಕನ್ಸಿಡರ್ ಮಾಡ್ಬೋದು. IR ಅಂತ ಕನ್ಸಿಡರ್ ಮಾಡಿ ಪ್ರಿಲಿಮ್ಸ್ ಸ್ಪೆಸಿಫಿಕ್ ಆಗಿ ಏನೇನು ಫೋಕಸ್ ಮಾಡ್ಬೋದು, ಇಂಡಿಯಾ ಚೈನಾ ಬಾರ್ಡರ್ಗೆ ಏನಂತ ಕರಿತೀವಿ, ಅದಕ್ಕೆ ಇರ್ತಕ್ಕಂಥ ಹೆಸರೇನು, ಅದರ ಲೆಂತ್ ಏನು, ಇಂಡಿಯಾದ ಯಾವ ರಾಜ್ಯಗಳು ತಮ್ಮ ಬಾರ್ಡರನ್ನು ಚೈನಾ ಜೊತೆ ಶೇರ್ ಮಾಡ್ಕೊಂಡಿದ್ದಾವೆ, ಆ್ಯಂಡ್ ಇತ್ತೀಚೆಗೆ ಕಾನ್ಫ್ಲಿಕ್ಟ್ ನಡೆದಂತಹ ಸ್ಥಳ ಯಾವುದಾದ್ರೂ ಇಂಪಾರ್ಟೆಂಟ್ ಇದ್ದರೆ ಅದ್ರ ಮೇಲೆ ಫೋಕಸ್ ಮಾಡ್ಬೋದು. ಇದನ್ನು ಹೊರತುಪಡಿಸಿ ಮೇನ್ಸ್ ಅಂತ ಬಂದಾಗ ಯಾಕೆ ಪದೇ ಪದೇ ಇಷ್ಟು ವರ್ಷ ಆದರೂ ಕೂಡ ಈ ಒಂದು ಕಾನ್ಫ್ಲಿಕ್ಟ್ ರಿಸಾಲ್ವ್ ಆಗ್ತಾ ಇಲ್ಲ, ಪದೇ ಪದೇ ಚೈನಾ ಭಾರತವನ್ನು ಯಾಕೆ ಈ ರೀತಿ ಇನ್ನು ತುದಿಗಾಲಿಗೆ ತಂದಿಳಿಸ್ತಾ ಇದೆ, ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಆದರೂ ಇದೆಯಾ, ಏಕೆ ಬೇರೆ ಒಂದು ದೇಶದ ಇಂಟರ್ಫಿಯರೆನ್ಸ್ ಅಥವಾ ಮಧ್ಯಸ್ಥಿಕೆ ಇದರಲ್ಲಿ ಅವಶ್ಯಕತೆ ಬರಲ್ಲ. ಇದೇ ನಿಟ್ಟಿನಲ್ಲಿ ಇದೇ ಒಂದು ಇಶ್ಯೂನ ನಾವು ಸಿಮಿಲರ್ ಬಾರ್ಡರ್ ಇಶ್ಯೂನ ಪಾಕಿಸ್ತಾನ ಜೊತೆಗೆ ಯಾವ ರೀತಿ ರಿಸಾಲ್ವ್ ಮಾಡ್ಕೊಳ್ಬೋದು. ಸೊ ಈ ಥರ ನೀವು ಸಿಲೆಬಸ್ಗೆ ಅಲೈನ್ ಮಾಡ್ಕೊಳ್ಬೋದು. ಅದಾದಮೇಲೆ ಪ್ರತಿ ಆರ್ಟಿಕಲಲ್ಲೂ ಕೂಡ ವಾಟ್ ಹ್ಯಾಪಂಡ್, ಏನಾಯಿತು ಅನ್ನೋದ್ರ ಬದಲಾಗಿ ಏಕೆ ಇದ್ರ ಮೇಲೆ ಫೋಕಸ್ ಮಾಡಿ. ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ ವಾಟ್, ವೈ, ಹೌ ಇಂಪಾರ್ಟೆಂಟು. ವಾಟ್ ಅನ್ನೋದೇನು, ಬರೀ ಕಾಂಟೆಕ್ಸ್ಟ್ ಕೊಡುತ್ತೆ, ಏನಾಗಿದೆ, ಇಂಡಿಯಾ ಚೈನಾ ಬಾರ್ಡರ್ ಕಾನ್ಫ್ಲಿಕ್ಟ್ ಆಗಿದೆ. ಎಕ್ಸಾಮಲ್ಲಿ ಅದು ಬೇಕಾಗುತ್ತಾ? ಬೇಕಾಗಬಹುದು, ಬಟ್ ಅದಕ್ಕಿಂತ 100 ಪಟ್ಟು ಜಾಸ್ತಿ ಬೇಕಾಗುವಂತಹ ಅಂಶ ಏನಪ್ಪ ಅಂದರೆ ಏಕೆ, ವೈ ಆ್ಯಂಡ್ ಹೌ. ಏಕೆ ಮತ್ತು ಹೇಗೆ ಇವುಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ಅಲ್ಲಿ ನೀವು ಓದ್ತಕ್ಕಂತಹ ಅಪ್ರೋಚು ಹೆಲ್ಪ್ಫುಲ್ ಆಗಿರುತ್ತೆ ಅಥವಾ ರಿಲಿವೆಂಟ್ ಆಗಿರುತ್ತೆ ಅಂತ ತಿಳ್ಕೊಳ್ಬೋದು. ನೆಕ್ಸ್ಟು 3rd ಸ್ಟೆಪ್ಪು, ಫೋಕಸ್ ಆನ್ ಎಡಿಟೋರಿಯಲ್ಸ್. ಈಗ ನ್ಯೂಸ್ ಆರ್ಟಿಕಲ್ಸ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟು ಎಡಿಟೋರಿಯಲ್ಸ್. ಎಸ್ಪೆಷಲಿ ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಬರೀತಾ ಇದ್ರೆ ನಿಮಗೆ ಈ ಒಂದು ಒಕ್ಯಾಬ್ ಬೇಕಾಗುತ್ತೆ. ಯಾವ ಒಕ್ಯಾಬು? ಸಬ್ಜೆಕ್ಟ್ ಸ್ಪೆಸಿಫಿಕ್ ಒಕ್ಯಾಬ್. ಜನರಲ್ ಸ್ಟಡೀಸ್ ಆದರೂ ಕೂಡ ಒಬ್ಬ ಎಕ್ಸಾಮಿನರ್ ನಿಮ್ಮ ಆನ್ಸರ್ಸನ್ನು ಕರೆಕ್ಟ್ ಮಾಡಬೇಕಾದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಪಾಲಿಟಿ ಮೇಲೆ ಆ ಪ್ರಶ್ನೆ ಇದ್ದರೆ ಜನರಿಕ್ ಆಗಿರ್ತಕ್ಕಂತಹ ಒಂದು ಉತ್ತರಕ್ಕಿಂತ ಜಾಸ್ತಿ ಇನ್ನು ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿ ಆ ಸಬ್ಜೆಕ್ಟ್ ಕೀವರ್ಡ್ಸನ್ನು ಬಳಸಿ ಬರೆದಿರ್ತಕ್ಕಂತಹ ಒಂದು ಆನ್ಸರ್ಗೆ ಉತ್ತಮವಾದಂತಹ ಒಂದು ಮಾರ್ಕ್ಸನ್ನು ಕೊಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಡಿಟೋರಿಯಲ್ಸ್ನಲ್ಲಿ ನಿಮಗೆ ಈ ರೀತಿಯಾದಂತಹ ಕೀವರ್ಡ್ಸು ಮತ್ತು ಡಿಫ್ರೆಂಟ್ ಡೈಮೆನ್ಷನ್ಸು ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಅಥವಾ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ, ಅದರ ಜೊತೆಗೆ ಒಳ್ಳೆ ಕನ್ಕ್ಲೂಷನ್ಸು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಡೇಟಾ ಸಿಗುತ್ತೆ ನಿಮ್ಮ ಆನ್ಸರ್ಸಲ್ಲಿ ಬಳಸಲಿಕ್ಕೆ. ಯಾಕಂದರೆ ನೆನಪಿರಲಿ, ನಿಮ್ಮ ಆನ್ಸರ್ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಫೆಚ್ ಮಾಡಬೇಕಾದ್ರೆ ಇವೆಲ್ಲದರ ಜೊತೆಗೆ ನಿಮಗೆ ಬೇಕಾಗುವಂಥ ಪ್ರಮುಖವಾದ ಅಂಶ ಯಾವುದು? ಈ ಡೇಟಾ. ಸೊ ಹಾಗಾಗಿ ಇವೆಲ್ಲವೂ ರೆಡಿಮೇಡ್ ಆಗಿ ಸಿಗ್ತಕ್ಕಂತಹ ಸ್ಥಳ ಯಾವುದು ಅಂತ ಹೇಳಿದ್ರೆ ಈ ಎಡಿಟೋರಿಯಲ್ಸ್ ಅಥವಾ ಕಾಲಮ್ಸ್. ಸೊ ಹಾಗಾಗಿ ಇದನ್ನು ತಪ್ಪದೇ ಓದಿ, ಅದ್ರ ಜೊತೆಗೆ ಡೈಲಿ ಡೋಸ್ ಕೂಡ ಓದಿ. ಅದಾದಮೇಲೆ ಆ ಎಡಿಟೋರಿಯಲ್ ಇರ್ತಕ್ಕಂತಹ ಒಂದು ಕೀ ಇನ್ಫೋನ ಹೈಲೈಟ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ ಸ್ಪೆಸಿಫಿಕ್ ಆಗಿ ಗೋಲ್ಡ್ ಮೈನ್ ರೀತಿಯಲ್ಲಿ ಅದನ್ನು ನೋಟ್ಸ್ ಮಾಡ್ಕೊಳ್ಳಿ. ಗೋಲ್ಡ್ ಮೈನ್ ರೀತಿ ಅಂದರೆ ಏನು ಸರ್? ಗೋಲ್ಡ್ ಮೈನ್ ರೀತಿ ಅಂದರೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಇಲ್ಲಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು GS ಪೇಪರ್ 2 ಲೆಟ್ಸ್ ಸೇ CBI ಮೇಲೆ ಒಂದು ಆರ್ಟಿಕಲ್ ಬಂದಿತ್ತು ಅಂದ್ಕೊಳ್ಳಿ. CBI ಮೇಲೆ ಏನು ಆರ್ಟಿಕಲ್ ಬಂದಿದೆ ಅದನ್ನು ಆ್ಯಸ್ ಇಟ್ ಈಸ್ ಕಟ್ ಮಾಡಿ ಇಟ್ಕೊಂಡ್ರೆ ಯೂಸ್ ಆಗಲ್ಲ. ಯಾಕಂದರೆ ಯು ಆರ್ ನೆವರ್ ಗೋಯಿಂಗ್ ಟು ಸ್ಟಡಿ ಇಟ್ ಅಗೇನ್. ಆ ನ್ಯೂಸ್ ಪೇಪರ್ ಆರ್ಟಿಕಲ್ ಏನು ಕಟ್ ಮಾಡಿ ಇಟ್ಟಿರ್ತೀರ ಆ ಕಟ್ಟಿಂಗನ್ನು ನಿಜವಾಗ್ಲೂ ನೀವು ಟಚ್ ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ಅದ್ರ ಬದಲು ಏನು ಮಾಡಬೇಕು, CBI ಮೇಲೆ ಏನು ಆರ್ಟಿಕಲ್ ಬಂದಿದೆಯಲ್ಲ ಅದನ್ನು ನೀಟಾಗಿ ಡೇಟ್ ಹಾಕ್ಕೊಂಡು GS2 ಅಂತ ಬರ್ಕೊಳ್ಳಿ, CBI ಅಂತ ಬರ್ಕೊಳ್ಳಿ. ಅದು ಯಾವುದ್ರಲ್ಲಿ ಬರುತ್ತೆ? GS ಪೇಪರ್ 2 ಅಲ್ಲಿ ಬರುತ್ತೆ, ಪಾಲಿಟಿ ಮತ್ತು ಗವರ್ನೆನ್ಸಲ್ಲಿ ಬರುತ್ತೆ. ಅದನ್ನು ಕಾನ್ಸ್ಟಿಟ್ಯೂಷನಲ್ಲೂ ಕೂಡ ನೀವು ಇನ್ಕ್ಲೂಡ್ ಮಾಡ್ಕೋಬೋದು. ಸೊ ಇಲ್ಲಿ CBI ಮೇಲೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ? ಕೇಜ್ಡ್ ಪ್ಯಾರೆಟ್ ಅಂತ ಹೇಳಿದೆ. ಇಷ್ಟೇ ಬರ್ಕೊಳ್ಳಿ ಸಾಕು. ದಿಸ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ಮಿಕ್ಕಿದ್ದು ಸರ್ ನೀವು ಓದ್ತಾ ಪ್ರತಿನಿತ್ಯ ಆ ಒಂದು ನ್ಯೂಸ್ ಪೇಪರ್ನ ರೀಡಿಂಗ್ ಮಾಡೋದ್ರ ಮುಖಾಂತರ ಆ ಬೇರೆ ಬೇರೆ ರೀತಿಯಾದಂಥ ವೊಕ್ಯಾಬನ್ನು ಡೆವಲಪ್ ಮಾಡ್ಕೋಬೋದು. ಬಟ್ ಇಂಪಾರ್ಟೆಂಟ್ ಕೀವರ್ಡ್ನ ಈ ರೀತಿ ಬರ್ಕೊಂಡ್ರೆ ದಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ಯಾಕಂದರೆ ಈ ಒಂದು ಕೀವರ್ಡು ನಿಮ್ಮ ಆನ್ಸರಲ್ಲಿ ನೀವು ಇನ್ಕ್ಲೂಡ್ ಮಾಡಿದಾಗ ಇತರರ ಆನ್ಸರ್ಗಿಂತ ನಿಮ್ಮ ಆನ್ಸರ್ ವಿಭಿನ್ನ ಅನಿಸುತ್ತೆ ಮತ್ತು ಮಾರ್ಕ್ಸ್ ಫೆಚಿಂಗ್ ಅನಿಸುತ್ತೆ, ರೈಟ್? ಅದೇ ರೀತಿ GS3, GS2, GS1 ಇವನ್ SASಗೂ ಕೂಡ ನೀವು ಸಪ್ರೇಟಾಗಿ ಸೆಗ್ರಿಗೇಟ್ ಮಾಡ್ಕೊಳ್ಬೋದು.
ನೆಕ್ಸ್ಟು ಸ್ಟೆಪ್ 4, ಮೇಕ್ GS ವೈಸ್ ನೋಟ್ಸ್. ಸೊ ಒಂದು ಕಡೆ ನೀವು ಇಂಪಾರ್ಟೆಂಟ್ ಒನ್ ಲೈನರ್ ನ್ಯೂಸು ಅಥವಾ ಕಾಂಟೆಕ್ಸ್ಟ್ ಏನಾದರೂ ಇದ್ದರೆ ಅದನ್ನು ಬರ್ಕೊಂಡು ಹೋಗ್ಬೋದು. ಮತ್ತೊಂದು ಕಡೆ ಒಂದು ಸಪ್ರೇಟ್ ನೋಟ್ಬುಕ್ ಮೇಂಟೈನ್ ಮಾಡಿ, ಅಲ್ಲಿ GS1, GS2, GS3 ಮತ್ತು GS4 ಲೆಕ್ಕದಲ್ಲಿ ನೋಟ್ಸನ್ನು ಮಾಡ್ಕೊಂಡು ಹೋಗಿ. ಯಾಕೆ ಇಂಪಾರ್ಟೆಂಟ್ ಸರ್ ಇದು? ಯಾಕಂದರೆ ನಿಮಗೂ ಗೊತ್ತು, ನನಗೂ ಗೊತ್ತು, KPSC ಆಗಲಿ UPSC ಆಗಲಿ ಪ್ರಿಲಿಮ್ಸ್ ಈಸ್ ಜಸ್ಟ್ ಅನ್ ಎಂಟ್ರಿ ಟಿಕೆಟ್, ಕೇವಲ ಒಳಗಡೆ ಎಂಟ್ರಿ ಆಗಲಿಕ್ಕೆ ಇರ್ತಕ್ಕಂಥ ಒಂದು ಟಿಕೆಟು. ಹಾಗಾದರೆ ಮೇನ್ ಯಾವುದು? ಇಲ್ಲಿ ಮೇನ್ಸೇ ಮ್ಯಾಟ್ರ್ ಆಗುತ್ತೆ. ನಿಮ್ಮ ಓವರ್ ಆಲ್ ರ್ಯಾಂಕು, ಸರ್ವಿಸ್ ಅಲೋಕೇಶನ್, ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ಮೇನ್ಸ್. ಸೊ ಹಾಗಾಗಿ ಈ ಮೇನ್ಸ್ಗೆ ಸಂಬಂಧಪಟ್ಟಂತೆ ಇರ್ತಕ್ಕಂತಹ ಈ 4 GS ಪೇಪರ್ಸನ್ನು ನೀವು ಪ್ರಮುಖವಾಗಿ ಫೋಕಸ್ ಮಾಡಲೇಬೇಕು. ಹಾಗಾಗಿ GS ಸ್ಪೆಸಿಫಿಕ್ ನೋಟ್ಸ್ ಮಾಡಿಕೊಂಡಾಗ ಅದು ಕೀವರ್ಡ್ ಬೇಸಿಸ್ ಮೇಲೆ ಇಟ್ ವಿಲ್ ಬಿ ವೆರಿ ವೆರಿ ಈಸಿ ಟು ರಿಮೆಂಬರ್. ಒನ್ಸ್ ಅಗೇನ್ ಈ ಹಿಂದೆ ಹೇಳಿದಾಗೆ ನೀವು ನೋಟ್ಸನ್ನು ಸಂಪೂರ್ಣವಾಗಿ ನ್ಯೂಸ್ ಪೇಪರಲ್ಲಿ ಯಾವ ಥರ ಕೊಟ್ಟಿರ್ತಾರೋ ಅದನ್ನೇ ಚಾಚು ತಪ್ಪದೆ ಕಾಪಿ ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ಥರ ಬರ್ಕೋಬೋದು. GS3 ಎಕನಾಮಿ ಅಂತ ಸೆಕ್ಷನ್ಗೆ ಹೋಗಿ ಅಲ್ಲಿ July 4 ಅಂತ ಬರ್ಕೊಂಡಿರ್ತೀರ. ಕ್ರೆಡಿಟ್ ಗ್ರೋತ್ 16% ಆಗಿದೆ. ಸೊ ಇದು ರೂರಲ್ ಲೆಂಡಿಂಗ್ಗೆ ಹೆಲ್ಪ್ ಆಗುತ್ತೆ. ಇದೇ ರೀತಿ ಅರ್ಬನ್ ಲೆಂಡಿಂಗ್ ಅಂದರೆ ಏನು, ಈ ಥರ ಬರ್ಕೊಂಡು ಬ್ಯಾಂಕಿಂಗ್ ಸೆಕ್ಟರ್ ರೋಬಸ್ಟ್ ಆಗಿದ್ರೆ ಈ ಲೆಂಡಿಂಗ್ ಇನ್ಕ್ರೀಸ್ ಆಗುತ್ತೆ, ಇದರಿಂದ ರೂರಲ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ನೀವು ಇಂಟರ್ಲಿಂಕ್ ಮಾಡ್ಕೊಂಡು ಬರ್ಕೋಬೋದು. ಸೊ ಈ ಜಸ್ಟ್ ಒನ್ ಸಿಂಪಲ್ ಪ್ಯಾರಾಗ್ರಾಫಿಂದ ಯು ಕ್ಯಾನ್ ರೈಟ್ an answer worth 150 to 250 words. So this is how you should prepare, right? Next to step number 5, follow 45-minute rule. 3 to 4 hours ಓದೋ ಬದಲು ಈ ಜಸ್ಟ್ 45 minutes ರೂಲ್ನ ಫಾಲೋ ಮಾಡಿ. ಏನು? 15 ನಿಮಿಷ ಅಂತ 3 ಸೆಷನ್ ಡಿವೈಡ್ ಮಾಡ್ಕೊಳ್ಳಿ. ಫಸ್ಟ್ 15 ಮಿನಿಟ್ಸಲ್ಲಿ ಎಂಟೈರ್ ನ್ಯೂಸ್ ಪೇಪರನ್ನು ಕ್ವಿಕ್ಲಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಮ ಎಕ್ಸಾಮ್ ಸ್ಪೆಸಿಫಿಕ್ ಯಾವುದಾದ್ರು ಇಂಪಾರ್ಟೆಂಟ್ ಇದ್ದರೆ ಜಸ್ಟ್ ರೀಡ್ ದಿ ಹೆಡ್ಲೈನ್ಸ್, ರೀಡ್ ದಿ ಫಸ್ಟ್ ಪ್ಯಾರಾಗ್ರಾಫ್ ಆ್ಯಂಡ್ ನಿಮಗೆ ರಿಲಿವೆಂಟ್ ಅನಿಸಿದ್ರೆ ಮಾತ್ರ ಮಿಕ್ಕಿರ್ತಕ್ಕಂತಹ ಆರ್ಟಿಕಲನ್ನು ಓದಿ. 15 ನಿಮಿಷದಲ್ಲಿ ಮುಗಿಬೇಕು. ನೆಕ್ಸ್ಟ್ 15 ನಿಮಿಷ ಕಂಪಲ್ಸರಿಲಿ 3-4 ಎಡಿಟೋರಿಯಲ್ ಕಾಲಮ್ಸ್ ಇರುತ್ತೆ. ಅದರಲ್ಲಿ ನಿಮಗೆ ಎಕ್ಸಾಮ್ ಸ್ಪೆಸಿಫಿಕ್ ಆಗಿ ರಿಲಿವೆಂಟ್ ಆಗಿರೋದು ಹಾರ್ಡ್ಲಿ 1 or 2. ಸೊ ಆ 2 ನ್ಯೂಸ್ ಆರ್ಟಿಕಲ್ಸನ್ನು ಅಥವಾ ಎಡಿಟೋರಿಯಲ್ಸನ್ನು ಜಸ್ಟ್ 15 ಮಿನಿಟ್ಸಲ್ಲಿ ಮುಗಿಸಿ ಈ ಹಾಫ್ ಆನ್ ಅವರ್ ರೀಡಿಂಗ್ ಮುಗಿದ್ಮೇಲೆ ನೆಕ್ಸ್ಟ್ 15 ಮಿನಿಟ್ಸು ನೀವು ಏನು ಓದಿರ್ತೀರ ಅದನ್ನು ನ್ಯೂಸ್ ಪೇಪರ್ ನೋಡ್ದೇ ಟ್ರೈ ಟು ನೋಟ್ ಇಟ್ ಡೌನ್. ನಿಮ್ಮ ನೋಟ್ಸಲ್ಲಿ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ರೀಡಿಂಗು ಆಗುತ್ತೆ, ಆನ್ ದಿ ಸ್ಪಾಟ್ ರಿವಿಷನ್ ಕೂಡ ಆಗುತ್ತೆ. ಸೊ ಈ ರೀತಿ ಮಾಡಿದಾಗ ನೀವು 3 ಅಥವಾ 4 ಗಂಟೆ ಏನು ಸಮಯಾವಕಾಶ ಕೊಡ್ತಾ ಇರ್ತಕ್ಕಂತಹ ನ್ಯೂಸ್ ಪೇಪರು ಕೊನೆಗೆ ಬಂದು 45 ಮಿನಿಟ್ಸ್ಗೆ ನಿಲ್ಲುತ್ತೆ. ಸೊ ದಿಸ್ ಈಸ್ ದಿ 5 ಸ್ಟೆಪ್ ರೂಲ್ ವಿಚ್ ಯೂಶ್ವಲಿ UPSC or KPSC ಟಾಪರ್ಸ್ ಫಾಲೋ. ಈ ರೀತಿ ಮಾಡಿದಾಗ ನಿಮಗೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಕೂಡ ಇರಲ್ಲ. ಅಂದರೆ ನ್ಯೂಸ್ ಪೇಪರ್ ಓದ್ತಾ ಇಲ್ಲ, ದಿನ ಓದೋರು ಅವ್ರಿಗಿಂತ ಹಿಂದೆ ಉಳಿತೀನಿ ಅನ್ನೋ ಒಂದು ಭಯ ಕೂಡ ಇರಲ್ಲ. ಅದರ ಜೊತೆಗೆ ಅನ್ನೆಸೆಸರಿಲಿ ಟೈಮ್ ಕೂಡ ವೇಸ್ಟ್ ಆಗಲ್ಲ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈ ಸ್ಟ್ರಾಟಜಿಯನ್ನು ನಾನೊಂದು PDF ಫಾರ್ಮ್ಯಾಟಲ್ಲಿ ನಮ್ಮ KS ಗುರೂಜಿ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಡೌನ್ಲೋಡ್ ಮಾಡಲಿಕ್ಕೆ ಇಮಿಡಿಯೇಟ್ಲಿ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರ್ತಕ್ಕಂತಹ ನಮ್ಮ KS ಗುರೂಜಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕ್ಲಿಕ್ ಮಾಡಿ ಅಲ್ಲಿ ಹೋಗಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಸಿ ಇನ್ ದಿ ನೆಕ್ಸ್ಟ್ ವಿಡಿಯೋ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ವಿಲ್ ಪರ್ಸ್ನಲಿ ರಿಪ್ಲೈ ಟು ಇಟ್. ಆಲ್ ದಿ ವೆರಿ ಬೆಸ್ಟ್.